ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಮಾತುಕತೆ ಯಶಸ್ವಿಯಾಗದಿದ್ರೆ ಬಿಸಿ ತಟ್ಟಲಿದೆ ಅಂತ ಹೇಳಿ ನಾಳೆ ಸ್ತಬ್ಧವಾಗಲಿದೆಯಾ ಉತ್ತರ ಕರ್ನಾಟಕ? ಹಾಗಾದ್ರೆ ಒಂದು ವೇಳೆ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರದೆ ಹೋದ್ರೆ ಅಲ್ಲಿಗೆ ಕರ್ನಾಟಕ ಸ್ತಬ್ಧವಾಗುತ್ತೆ ಅನ್ನುವ ರೀತಿಯಲ್ಲಿ ಲೆಕ್ಕಾಚಾರಗಳಿದ್ದಾವೆ. ಈ ಭಾಗದಲ್ಲಿ ಒಟ್ಟು ಪ್ರತಿನಿತ್ಯ 4200 ಬಸ್ಗಳ ಸಂಚಾರ ಆಗುತ್ತೆ. 7 ಜಿಲ್ಲೆಗಳ ಜೀವನಾಡಿ ಅಂತ ಹೇಳಿದ್ರೆ NWKRTC ವಾಯುವ್ಯ ಸಾರಿಗೆ ಸಿಬ್ಬಂದಿ ಕರ್ತವ್ಯದಿಂದ ದೂರ ಉಳಿದ್ರೆ ಖಂಡಿತವಾಗಿಯೂ ಕೂಡ ಈ ಬಂದ್ನ ಬಿಸಿ ತಟ್ಟುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟ ಮುಗಿಯುವ ಹಂತ ತಲುಪ್ತಾ ಇಲ್ಲ. ಹೀಗಾಗಿ ಇಲ್ಲಿ ಅಂತಂದರೆ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರೆ ಈ ಒಂದು ಮುಷ್ಕರ ಸಾಯಂಕಾಲದವರೆಗೆ ಏನಾದರೂ ಸರ್ಕಾರ ಮತ್ತು ಇಲ್ಲಂದರೆ ಈ ಸಾರಿಗೆ ನೌಕರರ ಒಂದು ಮಧ್ಯಸ್ಥಿಕೆ ಇರದೆ ಮಾತುಕತೆ ಯಶಸ್ವಿ ಆಗದೆ ಹೋದರೆ ಸಂಪೂರ್ಣ ಇಲ್ಲಂದರೆ ಉತ್ತರ ಕರ್ನಾಟಕ ಸ್ತಬ್ಧವಾಗಲಿದೆ. ನಾವೀಗಾಗಲೇ ಹುಬ್ಬಳ್ಳಿಯ ಒಂದು ಹೊಸ ಬಸ್ ನಿಲ್ದಾಣದವಿ, ಅಂದರೆ ಹುಬ್ಬಳ್ಳಿ ಅಂದರೆ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಒಂದು ಉತ್ತರ ಕರ್ನಾಟಕದ ಒಂದು ಜನರ ಕೊಂಡಿ ಅಂತೀವಿ. ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಇಲ್ಲಂದ್ರೆ 4700 ಬಸ್ಗಳು ಬೀದಿಗಿಳಿತವೆ, ರಸ್ತೆಗಿಳಿದು ಇಲ್ಲಿ ಅಂದ್ರೆ ಜನರಿಗೆ ಒಂದು ಸೇವೆಯನ್ನು ಕೊಡ್ತವೆ. ಈಗಾಗಲೇ ಒಂದು ಕಡೆ ವೇತನ ಪರಿಷ್ಕರಣೆ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಅಂದ್ರೆ 37 ತಿಂಗಳ ಒಂದು ಹಿಂಬಾಕಿ ಇರ್ಬೋದು. ಇವೆರಡುಗಳನ್ನ ಬೇಡಿಕೆ ಇಟ್ಟುಕೊಂಡು ಈಗಾಗಲೇ ಸಾರಿಗೆ ನೌಕರರು ಈಗಾಗಲೇ ಒಂದು ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ರೆ ಈ ಒಂದು ಬೆಂಗಳೂರು ಚಲೋ ಮುಖಾಂತರ ಸಾಯಂಕಾಲದವರೆಗೂ ಸರ್ಕಾರಕ್ಕೆ ಸಾರಿಗೆ ನೌಕರು ಒಂದು ಗಡವನ್ನು ಕೊಟ್ಟಿದ್ದಾರೆ. ಈ ಗಡುವಿಗೆ ಸರ್ಕಾರ ಎಚ್ಚೆತ್ತುಕೊಂಡು ನಿನ್ನೆ ಈಗಾಗಲೇ ಅಂತಂದರೆ ಕೆಲವು ತಿಂಗಳ ಒಂದು ಹಿಂಬಾಕಿ ಕೊಡಲಿಕ್ಕೆ ಮುಂದಾಗಿದೆ. ಇದು ಇಲ್ಲಿ ಅಂದರೆ ನಮಗೆ ಸರಿ ಬಂದಿಲ್ಲ, 37 ತಿಂಗಳ ಒಂದು ವೇತನ ಹಿಂಬಾಕಿಯನ್ನು ಕೊಡಲೇಬೇಕು, ವೇತನ ಪರಿಷ್ಕರಣೆ ಆಗಲೇಬೇಕು ಅಂತೇಳಿ ಮತ್ತೆ ಇಲ್ಲಿ ಅಂದರೆ ಸಾರಿಗೆ ನೌಕರರು ಪಟ್ಟು ಹಿಡಿದರೆ ಈಗಾಗಲೇ ಹಲವು ಕಾರ್ಮಿಕ ಸಂಘಟನೆಗಳು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾವೆ. ಆದರೆ ಈ ಒಂದು ಮಾತುಕತೆಗೆ ಗಡುವಿಗೆ ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ, ಮಾತುಕತೆ ಸಫಲ ಆಗದೆ ಹೋದರೆ ಉತ್ತರ ಕರ್ನಾಟಕವೆಲ್ಲ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಮತ್ತೆ ಇಲ್ಲಿ ಅಂದರೆ ಪ್ರಯಾಣಿಕರಿಗೆ ಬಂದ್ ಬಿಸಿ ತಟ್ಟುತ್ತೆ. ಈ ಹಿಂದುಗಡೆ ಸಹಿತ ಸಾಕಷ್ಟು ಇಲ್ಲಂದ್ರೆ ಬೀದಿಗಿಳಿದು ಹೋರಾಟವನ್ನು ಸಾರಿಗೆ ಮುಷ್ಕರ ಮಾಡಿದ್ರು. ಅವಾಗ ಇಲ್ಲಂದ್ರೆ ಸರ್ಕಾರ ಅವ್ರ ಜೊತೆ ಒಂದು ಮಾತುಕತೆಯನ್ನು ಮಾಡಿಸಿ ಈ ಒಂದು ಮುಷ್ಕರವನ್ನು ವಾಪಸ್ ಪಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ವು. ಅದೇ ರೀತಿ ಮಾಡುತ್ತಾ ಅಥವಾ ಇಲ್ಲಂದ್ರೆ ಸರ್ಕಾರ ಇಲ್ಲಂದ್ರೆ ಹೋರಾಟ ಮಾಡಿದ್ರೆ ಮಾಡಲಿ ಅಂದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ 4700 ಬಸ್ಸುಗಳು ಇಲ್ಲಿ ಅಂದ್ರೆ ತಮ್ಮ ಸೇವೆಯನ್ನು ಸ್ಥಗಿತಗೊಳ್ತವೆ. ಅದರಲ್ಲಿ ನಾವು ಹುಬ್ಬಳ್ಳಿ ಅಂತ ನೋಡಿದಾಗ ಇಲ್ಲಿ ಅಂದರೆ ಹುಬ್ಬಳ್ಳಿ ಅದರಲ್ಲಿ ಉತ್ತರ ಕರ್ನಾಟಕದ ಒಂದು ಹೆಬ್ಬಾಗಿಲು ಅಂತ ಕರಿತೀವಿ. ಇಲ್ಲಿಂದ ಪ್ರತಿನಿತ್ಯ ಇಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಸಾಕಷ್ಟು ಇಲ್ಲಂದ್ರೆ ಬಸ್ಸುಗಳು ಸಂಚಾರ ಮಾಡ್ತವೆ. ಈ ಸಂಚಾರದಲ್ಲಿ ಪ್ರಯಾಣಿಕರು ಬಹಳಷ್ಟು ಅಸ್ತವ್ಯಸ್ತ ಆಗುತ್ತೆ. ಹೀಗಾಗಿ ಸರ್ಕಾರ ಇಲ್ಲಂದ್ರೆ ಮಧ್ಯಸ್ಥಿಕೆ ಮಾಡಬೇಕು. ಸಾರಿಗೆ ನೌಕರ ಏನು ಕಷ್ಟಗಳಿದಾವೆ, ಹಲವು ಬೇಡಿಕೆಗಳಿದಾವೆ, ಆ ಬೇಡಿಕೆಗಳಿಗೆ ಸ್ಪಂದಿಸುವಂತ ಮಾಡಬೇಕು ಅಂತೇಳಿ ಪ್ರಯಾಣಿಕರು ಸಹ ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ. ಯಾಕಂದರೆ ಸಾರಿಗೆ ನೌಕರ ಏನಾದರೂ ಇಲ್ಲಂದ್ರೆ ಮತ್ತೆ ಬಂದ್ಗೆ ಕರೆ ಕೊಟ್ಟರೆ ಈಗಾಗಲೇ ಸಾಯಂಕಾಲದವರೆಗೂ ಸರ್ಕಾರಕ್ಕೆ ಒಂದು ಗಡುವು ಕೊಡುವಂಥ ಕೆಲಸ ಮಾಡಿದರೆ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಾರಿಗೆ ಮುಷ್ಕರಕ್ಕೆ ಇಲ್ಲಿ ಅಂದರೆ ಅವರ ಹೋರಾಟಕ್ಕೆ ಸ್ಪಂದಿಸಬೇಕು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಉತ್ತರ ಕರ್ನಾಟಕದಲ್ಲಿ ಅಡ್ಡಾಡುವಂಥ ಮತ್ತು ಪ್ರಮುಖವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೇ ಇಲ್ಲಿ ಅಂದರೆ ಹಲವು ವಿಭಾಗಗಳು ಬರ್ತವೆ. ಗ್ರಾಮೀಣ ಘಟಕ ಇರ್ಬೋದು, ಸಿಟಿ 1, ಸಿಟಿ 2, ಅದರ ಜೊತೆಗೆ ಇಲ್ಲಿ ಅಂದರೆ ಧಾರವಾಡ ಇರ್ಬೋದು. ಇವೆಲ್ಲವೂ ಬಸ್ಗಳು ಸಂಚಾರ ಆದರೆ ಇಲ್ಲಿ ಅಂತಾರೆ ಸಾಯಂಕಾಲದಂದರೆ ಈ ಒಂದು ಮುಷ್ಕರದ ಬಿಸಿ ಇಲ್ಲಿ ಅಂತಾರೆ ನೇರವಾಗಿ ಪ್ರಯಾಣಿಕರ ಮೇಲೆ ತಟ್ಟುತ್ತೆ. ಹೀಗಾಗಿ ಇಲ್ಲಿ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತಂದರೆ, ಆದರೆ ಏನೇ ಆದರೂ ಸಹಿತ ಇಲ್ಲಂದರೆ ಸಾಯಂಕಾಲದವರೆಗೂ ಸರ್ಕಾರ ಇಲ್ಲಂದರೆ ಮಧ್ಯಸ್ಥಿಕೆ ಮಾಡ್ತಾ ಮುಷ್ಕರಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಥವಾ ಇಲ್ಲಂದರೆ ಪ್ರಯಾಣಿಕರಿಗೆ ಬಂದು ಬಸ್ ಬಿಸಿ ತಟ್ಟುತ್ತಾ ಅನ್ನೋ ಸಹಿತ ಇಲ್ಲಂದರೆ ಸಾಯಂಕಾಲವರೆಗೂ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.